ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿ ಚೀನಾ ವೈರಸ್ ಪತ್ತೆ ಆಗ್ತಾ ಇದ್ದ ಹಾಗೆ ರಾಜ್ಯದ ಬಹುತೇಕ ಜಿಲ್ಲಾಡಳಿತಗಳು ಕೂಡ ಎಚ್ಚೆತ್ತುಕೊಂಡಿವೆ. ಎಚ್ಎಂಪಿ ವೈರಸ್ ಬಗ್ಗೆ ಅಲರ್ಟ್ ಸಂದೇಶ. ಧಾರವಾಡ ಜಿಲ್ಲಾಸ್ಪತ್ರೆಗೆ ಡಿಸಿ ದಿವ್ಯಪ್ರಭು ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಆರೋಗ್ಯ ಸೌಲಭ್ಯಗಳ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಈ ವೈರಸ್ ಬಗ್ಗೆ ಜನ ಆತಂಕ ಪಡೋದು ಬೇಕಿಲ್ಲ. ಸಾಮಾನ್ಯವಾಗಿ ಬರುವಂತಹ ಒಂದು ವೈರಸ್ ಇದಾಗಿದೆ. ಕೆಮ್ಮು, ಜ್ವರ, ನೆಗಡಿಯ ಲಕ್ಷಣ ಇದಕ್ಕೆ ಇರುತ್ತೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲಾಸ್ಪತ್ರೆ ಈ ವೈರಸ್ ಅನ್ನ ಫೇಸ್ ಮಾಡುವುದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅಡ್ವೈಸರಿಯನ್ನು ರಿಲೀಸ್ ಮಾಡಲಾಗಿದೆ. ಹೆಲ್ತ್ ಅಡ್ವೈಸರಿ ಪ್ರಕಾರ ಯಾರು ಕೂಡ ಇದರ ಬಗ್ಗೆ ಆತಂಕ ಪಡುವುದು ಅವಶ್ಯಕತೆ ಇಲ್ಲ. ಇದು ಒಂದು ವಿಂಟರ್ ಸೀಸನಲ್ಲಿ, ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಬರುವ ಒಂದು ಫ್ಲೂ ಟೈಪ್ ಆಗಿ ಇರುವಂಥದ್ದು. ಇದು ಒಂದು ವೈರಸ್ ಇಂದ ಹರಡುವಂಥದ್ದು. ಇದು ನಮ್ಮ ಸಾರಿ ILI ಕೇಸಸ್ ಅಂತ ನಾವು ಏನು ಹೇಳ್ತೀವಿ, ಕೆಮ್ಮು, ಜ್ವರ, ನೆಗಡಿ ಈ ಥರದ್ದು ಒಂದು ಸಿಂಪ್ಟಮ್ಸ್ಗಳೇ ಇದಕ್ಕೆ ಕೂಡ ಇರ್ತವೆ. ಇದಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಹೇಳಿರುವ ಸೂಚನೆಗಳು ಈಗ ಸದ್ಯಕ್ಕೆ ಏನು ನಾವು ಕೆಮ್ಮುವಾಗ